ಲಾರಿ ಹಾಗೂ ಪೊಲೀಸ್ ಜೀಪ್ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲೇ 3 ಮೃತಪಟ್ಟಿರೋ ಘಟನೆ ಬಾಗಲಕೋಟೆಯ ತಾಲೂಕಿನ ಮಲ್ಲಾಪುರ ಕ್ರಾಸ್ ಬಳಿ ನಡೆದಿದೆ. ಚುನಾವಣಾ ನಿಮಿತ್ತ ಬೆಂಗಳೂರಿನಿಂದ ಬಾಗಲಕೋಟೆಗೆ ತೆರಳುತ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ನಿವಾಸಿಯಾಗಿದ್ದ ಡಿವೈಎಸ್ಪಿ ಬಾಳೇಗೌಡ ಚಾಮರಾಜನಗರ ಜಿಲ್ಲೆಯಲ್ಲಿ ಸಿಪಿಐ ಕೆಎಚ್ ಶಿವಸ್ವಾಮಿ, ಹೋಂಗಾರ್ಡ್ ವೇಣುಗೋಪಾಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ ಐಡಿ ಕಾರ್ಡ್ ಅಸಲಿ ಅನ್ನೋದು ಗೊತ್ತಾಗಿದೆ. ಆದರೆ ಯಾರು ಅಕ್ರಮವಾಗಿ ಸಂಗ್ರಹ ಮಾಡಿದ್ರು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ಕಾಂಗ್ರೆಸ್ ಬಿಜೆಪಿ ಮಾತ್ರ ಕೆಸರೆರಚಾಟವನ್ನು ಮಾಡ್ತಾ ಇವೆ. ಆರ್ಆರ್ ನಗರದಲ್ಲಿ ಮತದಾರರ ಗುರುತಿನ ಚೀಟಿ ಪತ್ತೆಯಾದ ಪ್ರಕರಣ ಇನ್ನೂ ಕೂಡ ನಿಗೂಢವಾಗಿದ್ದು, ರಾಜ್ಯ ಚುನಾವಣಾ ಆಯೋಗ ಕೇಂದ್ರಕ್ಕೆ ವರದಿ ನೀಡಿದೆ. ವರದಿ ಆಧಾರದಲ್ಲಿ ಕೇಂದ್ರ ಉಪಚುನಾವಣಾ ಆಯುಕ್ತ ಚಂದ್ರಭೂಷಣ್ ಕುಮಾರ್, ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಜಾಲಹಳ್ಳಿಯ ಎಸ್ಎಲ್ವಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಕೇಶವ್ ಹಾಗೂ ಲಕ್ಷ್ಮಣ್ ಅವರನ್ನ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಅಲ್ಲದೆ ಮಂಜುಳಾ ನಂಜಮುರಿ ಅವರನ್ನು ಕೂಡ ವಿಚಾರಣೆ ನಡೆಸಲಾಗಿದೆ. ಠಾಣೆಯಿಂದ ಅಸ್ವಸ್ಥರಾಗಿ ಹೊರಬಂದ ಮಂಜುಳಾ ನಂಜಮುರಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಫ್ಲಾಟ್ ಬಾಡಿಗೆ ಪಡೆದಿದ್ದ ರಂಗನಾಥ್ ನಾಪತ್ತೆಯಾಗಿರೋ ಮಾಹಿತಿ ಸಿಕ್ಕಿದೆ. ವೋಟರ್ ಐಡಿ ಸಿಕ್ಕ ಪ್ರಕರಣದಲ್ಲಿ ಬಿಜೆಪಿ ಸಂಚು ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ದು, ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಿಯೋಗ ದೂರು ಕೊಟ್ಟಿದ್ದು ತನಿಖೆ ನಡೆಸುವಂತೆ ಒತ್ತಾಯ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ವೋಟರ್ ಐಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 14 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚುನಾವಣಾಧಿಕಾರಿ ದೂರಿನ ಅನ್ವಯ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ 7 ಮಹಿಳೆಯರು ಹಾಗೂ 7 ಪುರುಷರ ವಿರುದ್ಧ 3 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 121ಇ ಅಪರಾಧ ಒಳಸಂಚು, ಐಪಿಸಿ ಸೆಕ್ಷನ್ 171ಇ ಚುನಾವಣಾ ಸಮಯದಲ್ಲಿ ಲಂಚ ನೀಡುವ ಅಪರಾಧ ಹಾಗೂ 171ಎಫ್ ಚುನಾವಣಾ ಸಮಯದಲ್ಲಿ ಪ್ರಭಾವ ಬೀರೋದಾಗಿರುವಂತಹ ಪ್ರಕರಣದ ಅಡಿಗಳಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಅಕ್ರಮ ಹಣ ಕೂಡಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ರಮಾನಾಥ್ ರೈ ಆಪ್ತ ಸಹಾಯಕ ಡೆನ್ಸಿಲ್ ಡಿಸೋಜಾರನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೆನ್ಸಿಲ್ ಜೊತೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡನನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಎನ್ನಲಾಗಿದ್ದು, ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅಲ್ಲದೆ ರಮಾನಾಥ್ ರೈಗೆ ನಂಟಿರುವ ಬಿರ್ವಾ ಸೆಂಟರ್ ಮಾಲೀಕರ ಮನೆ, ಮೋಗ್ರೋಡಿ ಕನ್ಸ್ಟ್ರಕ್ಷನ್ ಮಾಲೀಕರ ಕಚೇರಿ ಹಾಗೂ ಇತರ ಕಡೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಲಕ್ಷಾಂತರ ರೂಪಾಯಿ ದೊರೆತಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್ಗೆ ಕಳಂಕವೊಂದು ಎದುರಾಗಿದೆ. ಮತದಾನಕ್ಕೆ ಕೇವಲ 2 ದಿನ ಬಾಕಿ ಉಳಿದಿರುವಾಗ ಮಗಳ ಮೇಲೆ ಹಣ ಹಂಚಿದ ಆರೋಪ ಕೇಳಿಬಂದಿದೆ. ಆದರೆ ಇದೆಲ್ಲ ಕಾಂಗ್ರೆಸ್ ಕುತಂತ್ರ ಅಂತಿದ್ದಾರೆ ಅಪ್ಪ ಮಗಳು. ಬೆಂಗಳೂರಿನ ರಾಜಾಜಿನಗರದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಅವರ ಪುತ್ರಿ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಎದುರಾಗಿದೆ. ಧೋಬಿಘಾಟ್ ಬಳಿಯ ಕಟ್ಟಡವೊಂದರಲ್ಲಿ ಡಾಕ್ಟರ್ ದಿಶಾ ಹಣ ಹಂಚಿಕೆ ಮಾಡ್ತಾ ಇದ್ರು ಅಂತ ಕಾಂಗ್ರೆಸ್ ಆರೋಪಿಸಿದೆ. ಸುರೇಶ್ ಕುಮಾರ್ಗೆ ಸೇರಿದ ಕಟ್ಟಡಕ್ಕೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕಂತೆ ಹಣ ಹಿಡಿದು ಪ್ರದರ್ಶಿಸಿದ್ರು. ಆದರೆ ನಾವು ಹಣ ಹಂಚಿಕೆ ಮಾಡಿಲ್ಲ, ಇದು ಶುದ್ಧ ಸುಳ್ಳು ಅನ್ನೋದು ಸುರೇಶ್ ಕುಮಾರ್ ಅವರ ಸಮಜಾಯಿಷಿ. ಹಣ ಸೀಸ್ ಮಾಡಿದ್ರೆ ಹಣ ಯಾರ ಹತ್ರ ಇರಬೇಕು? ಎಲೆಕ್ಷನ್ ಕಮಿಷನರ್ ಇರಬೇಕು. ಆ ನೋಟಿನ ಕಂತೆ ಪ್ಲಾಸ್ಟಿಕ್ ಅಲ್ಲಿ ಇದ್ದ ತೋರ್ಸ್ಕೊಂಡು ಎಲ್ಲ ಮಾಡ್ತಾ ಇದ್ರಲ್ಲ, ಇಲ್ಲೇ ಸಿಕ್ಕಿದ್ದು ಅಂತ ಅದೇನಿರ್ಬೇಕು. ಸೊ ಫಸ್ಟ್ ದಟ್ ಪರ್ಸನ್ ಶುಡ್ ಬಿ ಎನ್ಕ್ವೈರಿ. ಬಿಜೆಪಿ ಮುಖಂಡ ಮಹೇಶ್ ಹಣ ಹಂಚುವಾಗ ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದು, ಪೊಲೀಸರು ಬಂದು 3.5 ಲಕ್ಷ ರೂಪಾಯಿ ಹಣದ ಜೊತೆ ವಶಕ್ಕೆ ಪಡೆದಿದ್ದಾರೆ. ಎಸ್ಡಿಎಂ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪರಿಶೀಲನೆ ವೇಳೆ 99 ಲಕ್ಷ ಹಣ ಪತ್ತೆಯಾಗಿದ್ದು ದೂರು ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೋದಿ ನಿನ್ನೆ ರಾತ್ರಿ ಬೀದರ್ನಲ್ಲಿ ರ್ಯಾಲಿ ನಡೆಸಿದ್ರು. ರಾಜ್ಯದ ತುತ್ತ ತುದಿಯಲ್ಲೂ ಮೋದಿ ಮಾತಿನ ಅಬ್ಬರ ಜೋರಾಗಿತ್ತು. ಅಶೋಕ್ ಖೇಣಿಗೂ ಮೋದಿ ಮಾತಿನಲ್ಲೇ ಚುಚ್ಚಿದ್ದಾರೆ. ಇದರ ಫುಲ್ ರಿಪೋರ್ಟ್ ಇಲ್ಲಿದೆ. ಭಾರತ್ ಮಾತಾ ಕಿ. ಕರ್ನಾಟಕದ ಮುಕುಟ ಬೀದರಿನ್ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಸಂತ ಜಗತ್ ಜ್ಯೋತಿ ಬಸವೇಶ್ವರ ಗೋರಟ ಗ್ರಾಮದ ಹುತಾತ್ಮರಿಗೆ
ನನ್ನ ನಮನಗಳು. ಬೀದರ್ ನಗರ ನೆಹರು ಮೈದಾನ ನಿನ್ನೆ ಮೋದಿಮಯವಾಗಿತ್ತು. ಕನ್ನಡದಲ್ಲೇ ಮಾತು ಆರಂಭಿಸಿದ ಮೋದಿ ಬಸವ ಕಲ್ಯಾಣ ತಾಲೂಕಿನ ಗೋರಟ ಗ್ರಾಮದಲ್ಲಿ ನಡೆದಿದ್ದ ಹತ್ಯಾಕಾಂಡದ ನೆನಪು ಮಾಡಿಕೊಂಡು ಬೀದರ್ಗೂ ವಲ್ಲಭಭಾಯಿ ಪಟೇಲ್ಗೂ ಲಿಂಕ್ ಮಾಡಿ ಮತ ಗೆಲ್ಲೋ ಪ್ರಯತ್ನ ಮಾಡಿದ್ರು. ಈ ಮಧ್ಯೆ ಇಂದು ಕೂಡ ಮೋದಿ ಕೊನೆ ಗಳಿಗೆ ಕಸರತ್ತು ಮಾಡಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾ ಕಾರ್ಯಕರ್ತರೊಂದಿಗೆ ಮೊಬೈಲ್ ಆಪ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕಾಲಿಗೆ ಚಕ್ರ ಕೊಟ್ಕೊಂಡು ಬಿಜೆಪಿಯ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಕಮಲ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದು, ಇವತ್ತು ಜಿದ್ದಾಜಿದ್ದಿನ ಕಣ ಬಾದಾಮಿಗೆ ಎಂಟ್ರಿ ಕೊಡ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಿನ್ನೆ ಶಿವಾಜಿನಗರದಲ್ಲಿ ಬಿಗ್ ರೋಡ್ ಶೋ ನಡೆಸಿದ್ರು. ಈ ವೇಳೆ ಕರೆಂಟ್ ಹೋಯಿತು. ಆಗ ಟಾರ್ಚ್ ಹಿಡಿದು ಜಾಥಾ ಮುಂದುವರೆಸಿದ್ರು. ಅಲ್ಲಿಂದ ಸರ್ವಜ್ಞ ನಗರದ ರ್ಯಾಲಿಯಲ್ಲಿ ಶಾ ಭಾಗಿಯಾದರು. ಆದರೆ ಬಿಜೆಪಿ ರ್ಯಾಲಿ ವೇಳೆ ಆಪ್ ಕಾರ್ಯಕರ್ತರು ಪೊರಕೆ ಹಿಡಿದು ಬಂದರು. ಇದರಿಂದ ಸಿಟ್ಟಿಗೆದ್ದ ಬಿಜೆಪಿ ಕಾರ್ಯಕರ್ತರು ಆಪ್ ಪ್ರಚಾರದ ಆಟೋಗೆ ದೊಣ್ಣೆಯಿಂದ ಹೊಡೆದು ಸೇಡನ್ನ ತೀರಿಸಿಕೊಂಡರು. ಇದಾದ ಬಳಿಕ ಗೋವಿಂದರಾಜನಗರದಲ್ಲಿ ವಿ ಸೋಮಣ್ಣ ಪರ ರ್ಯಾಲಿ ನಡೆಯಿತು. ಇವತ್ತು ಅಮಿತ್ ಶಾ ಹೈ ವೋಲ್ಟೇಜ್ ಕ್ಷೇತ್ರ ಬಾದಾಮಿಯಲ್ಲಿ ಸಿಎಂ ವಿರುದ್ಧ ಪ್ರಚಾರ ಮಾಡಲಿದ್ದಾರೆ. ಶ್ರೀರಾಮುಲು ಪರ ಶಾ ಮತಯಾಚನೆ ಮಾಡಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಒಂದ್ ಕಡೆ, ಇನ್ನೊಂದು ಕಡೆ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿಯ ಪರ ಪ್ರಚಾರ ಮಾಡಿದ್ರು. ಆದರೆ ಪ್ರಚಾರದಲ್ಲಿ ದಿಗ್ಗಜರಿಗೆ ಖಾಲಿ ಕುರ್ಚಿಗಳ ದರ್ಶನ ಆಯಿತು. ಬೆಂಗಳೂರಿನಲ್ಲಿ ಆನೇಕಲ್ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಪರ ಅತ್ತಿಬೆಲೆಯಲ್ಲಿ ನಿನ್ನೆ ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ರು. 4,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಜನರಿಲ್ಲದೆ ಕುರ್ಚಿಗಳೇ ಖಾಲಿ ಹೊಡಿತಾ ಇದ್ವು. ಇನ್ನು ಇದೇ ಸಮಾವೇಶದಲ್ಲಿ ಯೋಗಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. कर्नाटक का हर वह माफिया, चाहे वो सैंड माफिया हो, चाहे वो भू माफिया हो, लकड़ी माफिया हो, वन माफिया हो, या फिर किसी भी अन्य गलत कार्य में लिप्त माफिया आज वह कांग्रेस का साथ बन चुका है. ಇದು ಯೋಗಿ ಪ್ರಚಾರವಾದ್ರೆ ಅತ್ತ ಹುಬ್ಬಳ್ಳಿಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಚಾರ ಮಾಡಿದ್ರು. ಮೋದಿ ನಾಯಕತ್ವ ನೋಡಿದ್ರೆ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ, ಪಟೇಲ್ ಅವರ ನೆನಪಾಗುತ್ತೆ ಅಂತ ಹೇಳಿದ್ರು. ಧಾರವಾಡದಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಸಿಎಂ ಮೇಲೆ ಹರಿಹಾಯ್ದ್ರು. ಅಮಿತ್ ಶಾ ಕುಮಾರಸ್ವಾಮಿ ಮೀಟ್ ಮಾಡಿದ ಬಗ್ಗೆ ಇವತ್ತು 12 ಗಂಟೆಯೊಳಗೆ ದಾಖಲೆ ಕೊಡ್ಲಿ, ಇಲ್ಲ ರಾಜಕೀಯದಿಂದ ನಿವೃತ್ತಿಯಾಗಲಿ ಅಂತ ಗುಡುಗಿದ್ರು. ಬಾದಾಮಿ ಮತ್ತು ಚಾಮುಂಡೇಶ್ವರಿ ಕಣದಿಂದ ನಿವೃತ್ತರಾಗಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಿದ ರಾಹುಲ್ ಗಾಂಧಿ ರಾಜ್ಕುಮಾರ್ ಸಮಾಧಿಗೆ ತೆರಳಿ ನಮನ ಸಲ್ಲಿಸಿದ್ರು. 2 ಕನಸು ಸಿನಿಮಾ ನೋಡುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಬೆಂಗಳೂರಿನಲ್ಲಿ ಅಬ್ಬರದ ರೋಡ್ ಶೋ ನಡೆಸಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಾಹ್ನ ಎಂಟಿಆರ್ ಹೋಟೆಲ್ನಲ್ಲಿ ಊಟ ಸವಿದ್ರು. ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚಿಸಿದ್ರು. ನಂತರ ಡಾ ರಾಜ್ಕುಮಾರ್ ಸಮಾಧಿಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಸಮಾಧಿಗೆ ನಮಸ್ಕರಿಸಿದ್ರು. ರಾಹುಲ್ ಗಾಂಧಿಯನ್ನ ರಾಘವೇಂದ್ರ ರಾಜ್ಕುಮಾರ್ ಬರಮಾಡಿಕೊಂಡ್ರು. ರಾಜ್ ಸಮಾಧಿಗೆ ನಮಿಸಿದ ಬಳಿಕ ಡಾ ರಾಜ್ ನಟಿಸಿದ 2 ಕನಸು ಸಿನಿಮಾ ನೋಡೋ ಆಸೆ ವ್ಯಕ್ತಪಡಿಸಿದ್ರು. ಕಂಠೀರವ ಸ್ಟುಡಿಯೋದ ಮ್ಯಾನೇಜರ್ಗೆ ಸಿನಿಮಾದ ಸಿಡಿ ನೀಡುವಂತೆಯೂ ಕೇಳಿದ್ದಾರೆ. ಅವರ ಅಪ್ಪಾಜಿ ಮೇಲೆ ಅಭಿಮಾನನ ಇಲ್ಲಿ ಬಂದು ತೋರಿಸಿದ್ದಾರೆ. ನಮಗೆ ಗೊತ್ತಾಯ್ತು ಅವ್ರು ಬರ್ತಾರೆ ಅಂತ. ಸರಿ, ಯಾರೇ ಅತಿಥಿಗಳು ಬಂದರೂ ಅವ್ರನ್ನ ಸ್ವೀಕರಿಸಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಆಮೇಲೆ ನನ್ನ ಆರೋಗ್ಯದ ಬಗ್ಗೆನೂ ವಿಚಾರಿಸ್ತೀವಿ. ಅದೇ ಅಪ್ಪಾಜಿ ಅವ್ರದ್ದು ಯಾವ್ದಾದ್ರು ಸಿನಿಮಾ ಕೊಡಿ ಅಂತ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ, ಅದನ್ನು ಕಳಿಸ್ಕೊಡಿ. ಚುನಾವಣಾ ಪ್ರಚಾರದ ಜಂಜಾಟದಲ್ಲಿ 2 ಕನಸು ಸಿನಿಮಾ ನೋಡೋ ಮೂಲಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ರಾಹುಲ್ ಗಾಂಧಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಬಹಿರಂಗ ಪ್ರಚಾರ ನಡೆಸೋದಕ್ಕೆ 1 ದಿನ ಬಾಕಿ ಇರುವಾಗ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಪ್ರವಾಸವನ್ನು 1 ದಿನ ಹೆಚ್ಚಿಸಿದ್ದಾರೆ. ನಿಗದಿಯಂತೆ ನಿನ್ನೆ ಪ್ರವಾಸ ಮುಗಿಸಿ ರಾಹುಲ್ ಗಾಂಧಿ ದೆಹಲಿಗೆ ಹೊರಡಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಇವತ್ತು ಕೂಡ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಸಂವಾದ ನಡೆಸಲಿರುವ ರಾಹುಲ್ ಗಾಂಧಿ ನಂತರ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಹುಬ್ಬಳ್ಳಿಯಿಂದ ದೆಹಲಿಗೆ ತೆರಳಲಿದ್ದಾರೆ.
ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಕಾಂಗ್ರೆಸ್ ಮುಖಂಡರು ಒಂದ್ ಕಡೆ ಮೋದಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರೆ, ಇತ್ತ ಕೆಲವರು ಮತದಾರರ ಕಾಲಿಗೆ ಬಿದ್ದು ಮತಯಾಚನೆ ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಬಿ ಮಾಲಕರೆಡ್ಡಿ ಪರ ಬಿರುಸಿನ ಪ್ರಚಾರ ಕೈಗೊಂಡ ಖರ್ಗೆ ತಮ್ಮ ಮಾತಿನ ಉದ್ದಕ್ಕೂ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹಣ ಹಾಕ್ತೀನಿ ಅಂತ ಹೇಳಿ ಹಣ ಹಾಕಲಿಲ್ಲ. ಇದು ಮೋದಿಯವರ ನಿರಂತರ ಸುಳ್ಳು ಹೇಳಿಕೆಗೆ ನಿದರ್ಶನ ಅಂತ ಹೇಳಿದ್ರು. ಬಿಜೆಪಿಯವರಿಗೆ ಮಾತು ಕೊಟ್ಟಿದ್ರು, ಚುನಾವಣೆಯಲ್ಲಿ ನಮಗೆ ನೀವು ಆರಿಸಿಕೊಟ್ರೆ ಈ ದೇಶದ ಪ್ರಧಾನಿ ನಾನಾದರೆ ಪ್ರತಿಯೊಬ್ಬರ ಜೇಬಿನಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಮಾರಾಯ. ನಿಮ್ಗೇನಾದ್ರೂ ಬಂದವ 15 ಲಕ್ಷ? ಸುಳ್ಳಿನ ಸರ್ದಾರ. ಇನ್ನೊಂದು ಕಡೆ ಕೆಆರ್ಪುರಂ ಕಾಂಗ್ರೆಸ್ ಅಭ್ಯರ್ಥಿ ಭೈರತಿ ಬಸವರಾಜ್ ಮತಯಾಚನೆ ವೇಳೆ ಮಹಿಳೆಯ ಕಾಲಿಗೆ ಬೀಳಲು ಮುಂದಾದರು. ಬಳಿಕ ಮಹಿಳೆಯ ಕೈ ಹಿಡಿದು ನಮಗೇ ಮತ ಹಾಕಿ ಅಂತ ಮನವಿ ಮಾಡಿದ್ರು. ಇನ್ನು ರೋಣಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿಎಸ್ ಪಾಟೀಲ್ ಗೆಲುವಿಗಾಗಿ ಕಾರ್ಯಕರ್ತರು ದೀಡ್ ನಮಸ್ಕಾರ ಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ ಪ್ರಚಾರದಲ್ಲಿ ಮಿಂಚಿನ ಸಂಚಲನವೇ ಸೃಷ್ಟಿಯಾಗಿದೆ. ಆಸಾದುದ್ದೀನ್ ಓವೈಸಿ ಜೆಡಿಎಸ್ ಅಭ್ಯರ್ಥಿಗಳ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ರೆ, ಇತ್ತ ಅಂಬಿ ಆಪ್ತರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಕೈ ಹಿಡಿದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಸಂಸದ ಅಸಾದುದ್ದೀನ್ ಓವೈಸಿ ಅಬ್ಬರದ ಪ್ರಚಾರ ನಡೆಸಿದರು. ಈ ವೇಳೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ಮಾಡಿದ ಓವೈಸಿ ಜೆಡಿಎಸ್ಗೆ ಮತ ಹಾಕುವಂತೆ ಮನವಿ ಮಾಡಿದರು. ಇತ್ತ ರೆಬಲ್ ಶಾಸಕ ಬಾಲಕೃಷ್ಣ ಅಪ್ಪ ಮಕ್ಕಳು ಕಣ್ಣೀರ್ ಹಾಕಿ ಮತ ಕೇಳ್ತಾರೆ ಅಂತ ಜೆಡಿಎಸ್ ವಿರುದ್ಧ ವ್ಯಂಗ್ಯವಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟ ದೇವೇಗೌಡರು, ಅಂತಹ ವ್ಯಕ್ತಿಗಳು ಲೇವಡಿ ಮಾಡಿದ್ರೆ ನನ್ ಬಳಿ ಉತ್ತರ ನಿರೀಕ್ಷೆ ಮಾಡಬೇಡಿ ಅಂತ ಚನ್ನಪಟ್ಟಣದಲ್ಲಿ ತಿರುಗೇಟು ನೀಡಿದ್ರು. ಪ್ರಚಾರದ ಕೊನೆ ಹೊತ್ತಿನಲ್ಲಿ ಜೆಡಿಎಸ್ಗೆ ಬೋನಸ್ ಎಂಬಂತೆ ಅಂಬಿ ಆಪ್ತರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿಕೊಂಡ್ರು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಗಣಿಗ ರವಿ ರೌಡಿ ಗ್ಯಾಂಗ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.